ಮನೆಗೆ ಹೋಗ್ಬೇಕಾದ್ರೆ ಸೀದಾ ಮನೆಗೆ ಹೋಗು, ಎಲ್ಲೂ ಜಗಳ ಮಾಡ್ಕೊಂಡು ಹೋಗಬೇಡ. ನನಗೆ ಬೈದಿದ್ದು ಸಾಕು. ಫಸ್ಟು ಅರ್ಪಿತಾ ರಂಜಿತ್ನ ಯಾಕೆ ಮೀಟ್ ಮಾಡಲು ಅಂತ ವಿಚಾರಿಸೋಗು. ಕೇಳ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಏನಾದರೂ ಹೇಳಬೇಕಿತ್ತಾ? ಸೂರ್ಯ ಅವ್ರ ಮನೇಲಿ ಅರ್ಪಿತಾ ಅಂತ ಇದ್ದಾರಲ್ಲ, ಅವ್ರು ನಿಮಗೆ ಪರಿಚಯನಾ? ಯಾಕೆ ಹೀಗೆ ಕೇಳ್ತಿದ್ದೀರಾ ಮೇಡಮ್? ಅದು ಏನಿಲ್ಲ ಬಿಡಿ. ಇಟ್ಸ್ ಓಕೆ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ಹೇಳಿ. ಅರ್ಪಿತಾ ಅವ್ರನ್ನ ಮೀಟ್ ಮಾಡಿದ ವಿಷಯ ಗೊತ್ತಾಯ್ತು. ಓ ಅದಾ, ಅದು ಅವರೇನೋ ಶಿಶುವಿಹಾರ ಶುರು ಮಾಡ್ತಿದ್ದಾರಂತಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಸಿಕ್ಕಿದ್ರು ಅಷ್ಟೇ. ಹೌದಾ? ಈ ಅರ್ಪಿತಾ ಹೇಗೆ ಪರಿಚಯ ನಿಮಗೆ? ಅದೇ ಆರ್ಯನ್ ನೋಡೋದಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ನಲ್ಲ, ಆಗ ಪರಿಚಯ ಆದರು. ನನ್ನ ಸ್ಕೂಲ್ ಟ್ರಸ್ಟಿ ಅಂತ ಗೊತ್ತಾಗಿ ಶಿಶುವಿಹಾರದ ಬಗ್ಗೆ ಒಂದಷ್ಟು ಗೈಡ್ಲೈನ್ಸ್ ಬೇಕು, ಮೀಟ್ ಮಾಡ್ಬೋದಾ ಅಂತ ಕೇಳಿದ್ರು. ನಾನು ಎನಿ ಟೈಮ್ ಮೇಡಮ್, ಯಾವಾಗಾದರೂ ಸಿಗಿ ಮಾತಾಡೋಣ ಅಂತ ಹೇಳಿದೆ, ಅದಕ್ಕೆ ಸಿಕ್ಕಿದ್ರು. ಅಷ್ಟೇನಾ? ಹಾಂ ಅಷ್ಟೇ. ಅರ್ಪಿತಾ ಅವರು ನನ್ನ ಮೀಟ್ ಮಾಡಿದ್ರ ಬಗ್ಗೆ ಯಾಕೆ ಈ ಥರ ಕೇಳ್ತಿದ್ದೀರಾ ಅಂತ ತಿಳ್ಕೊಬೋದಾ? ಖಂಡಿತ ಸರ್. ಅದು ನನ್ನ ಮಗ ಆದಿತ್ಯ ಮತ್ತು ಅರ್ಪಿತಾಗೂ ಯಾವುದೋ ಒಂದು ಜಾಗದ ವಿಷಯಕ್ಕೆ ಜಗಳ ಆಗಿತ್ತು. ಚಿದಂಬರಂ ಅವ್ರ ಹತ್ರ ಆದಿತ್ಯ ಜಾಗದ ಸಲುವಾಗಿ 5 ಲಕ್ಷ ಇಸ್ಕೊಂಡಿದ್ದಂತೆ. ಆ ದುಡ್ಡು ನಿಮ್ಮದೇ ಅಂತ ಗೊತ್ತಾಯಿತು. ಸಡನ್ನಾಗಿ ಆ ದುಡ್ಡು ವಾಪಸ್ ಬೇಕು ಅಂತ ಕೇಳಿದ್ರಂತೆ. ಅರ್ಪಿತಾಂಗೆ ಜಾಗದ ಪತ್ರ ವಾಪಸ್ ಕೊಟ್ಟಾದರೂ ಸರಿ, 5 ಲಕ್ಷ ಬೇಕು ಅಂತ ಹೇಳಿದ್ರಂತೆ. ಪಾಪ ನಮ್ಮ ಆದಿತ್ಯ ತುಂಬ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದ. ಟೈಮಿಗೆ ಸರಿಯಾಗಿ ಸೂರ್ಯವ್ರು ಹೆಲ್ಪ್ ಮಾಡಿದ್ರು. ಸೂರ್ಯವರೇ ಆ ದುಡ್ಡನ್ನು ನಿಮಗೆ ತಲುಪಿಸಿದ್ದು. ಅದಕ್ಕೆ ಕೇಳಿದೆ, ಅಂದರೆ ನಿಮಗೂ ಅರ್ಪಿತಂಗೂ ಏನಾದರೂ ಬಿಸ್ನೆಸ್ ಲಿಂಕ್ ಇದೆಯಾ ಅಂತ. ಚೇಚೆ, ಹಾಗೇನಿಲ್ಲ ಮೇಡಮ್. ಎಲ್ಲಿ ಅರ್ಪಿತಾ, ಎಲ್ಲಿ ನಾನು. ಚಿದಂಬರಂ ಅವ್ರಿಗೂ ನನಗೂ ಬಿಸ್ನೆಸ್ ಲಿಂಕ್ ಇದೆ, ಬಟ್ ಅರ್ಪಿತಾ ಅವ್ರಿಗೂ ನನಗೂ ಯಾವ ಲಿಂಕು ಇಲ್ಲ ಮೇಡಮ್. ನಿಜವಾಗ್ಲೂ ಟ್ರಸ್ಟ್ ಮೀ. ನಿನ್ನ ಸೀಕ್ರೆಟ್ ಎಲ್ಲ ಗೊತ್ತಾಯ್ತು ಸಾಕ್ಷಿ. ನೀನು ಯಾರನ್ನು ಇಷ್ಟಪಡ್ತಿದ್ಯಾ ಅಂತ ಅರ್ಪಿತಾ ಆಂಟಿ ನಮ್ಮ ಮುಂದೆ ಹೇಳಾಯ್ತು. ಇನ್ನಿನ ಆಟಗಳೆಲ್ಲ ಏನೂ ನಡೆಯಲ್ಲ, ಗೊತ್ತಾಯ್ತಾ? ಯಾಕೆ ಕೋತಿ ಟೆನ್ಷನ್ ಆಗ್ತಿದ್ಯಾ? ಅರ್ಪಿತಾ ಆಂಟಿ ಏನೂ ಹೇಳಲಿಲ್ಲ, ಸುಮ್ಮನೆ ನಾನು ನಿನ್ನನ್ನು ಟೆಸ್ಟ್ ಮಾಡೋಣ ಅಂತ ಬಾಂಬ್ ಹಾಕ್ದೆ ಅಷ್ಟೇ. ಅದು ಸರಿ, ಏನು ಡೀಪಾಗಿ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಓ, ನಿನ್ನ ಲವರ್ ಬಗ್ಗೆನಾ? ನೀನು ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ ಹೇಳೋದಕ್ಕೆ 3 ದಿನ ತಗೊಂಡೆ. ಅವನು ಯಾರು ಅಂತ ಹೇಳೋದಕ್ಕಿನ್ನ 30 ದಿನ ತಗೊಳ್ತೀಯಾ? ಯಾರು ಸಾಕ್ಷಿ ಅದು? ಅವತ್ತು ಸ್ಕೂಟ್ರಲ್ಲಿ ನಿನ್ನ ಜೊತೆ ಹೋಗ್ತಿದ್ನಲ್ಲ, ಅವನೇನಾ ನಿನ್ನ ಲವರು? ಓಹ್, ನೀನು ಕೊಡ್ತಿರೋ ಲುಕ್ ನೋಡಿದ್ರೆ ಅವ್ನು ಖಂಡಿತ ಅಲ್ಲ ಬಿಡು. ಯಾರು ಸಾಕ್ಷಿ ನಿನ್ನ ಲವರು? ಹೇಳೆ, ಯಾಕೆ ಸಸ್ಪೆನ್ಸಲ್ಲಿ ಇಟ್ಟಿದ್ಯಾ? ಸೈಲೆಂಟಾಗಿ ನಮ್ಗೆ ಗೊತ್ತಿಲ್ಲದೆ ಲವ್ ಮಾಡಿದೆ, ಸೈಲೆಂಟಾಗಿ ನಮ್ಗೆ ಗೊತ್ತಿಲ್ಲದೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ಯಾ? ತಮಾಷೆ ಮಾಡಿದೆ ಕಣೆ ಸಾಕ್ಷಿ, ಯಾಕೆ ಸೀರಿಯಸ್ ಆಗಿದ್ಯಾ? ನೀನು ಹೀಗೆ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಅನ್ನಕ್ಕಲ್ವಾ? ನೀನು ಹೀಗೆಲ್ಲ ತಲೆ ತಗ್ಸೋ ಕೆಲಸ ಮಾಡಲ್ಲ ಅಲ್ವಾ? ನೀನು ಯಾರನ್ನೂ ಇಷ್ಟಪಡ್ತಿಲ್ಲ ಸಾಕ್ಷಿ. ಕಾರ್ತಿಕ್ ಜೊತೆ ಮದುವೆ ಅವಾಯ್ಡ್ ಮಾಡೋದಕ್ಕೆ ನೀನು ಈ ಥರ ಡ್ರಾಮಾ ಮಾಡ್ತಿದ್ಯಾ, ಹೌದು ತಾನೇ? ಯಾಕೆ ಹೀಗೆ ಮಾಡ್ತಿದ್ಯಾ ಸಾಕ್ಷಿ? ಇದರಿಂದ ನನಗೂ ಟೆನ್ಷನು, ನಿನಗೂ ಟೆನ್ಷನು. ಕಾರ್ತಿಕ್ನ ಯಾಕೆ ಬೇಡ ಅಂತ ಹಠ ಇಟ್ಕೊಂಡು ಕೂತಿದ್ಯಾ? ಈ ಕಾಲದಲ್ಲಿ ಆ ಥರ ಹುಡುಗ ಸಿಗೋದು ಭಾಳ ಕಷ್ಟ, ಗೊತ್ತಾ ನಿನಗೆ? ಅವ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ ನನಗೆ ಈ ಸಂಬಂಧ ಹುಡುಕಿದ್ದು. ಕಾರ್ತಿಕ್ ಜೊತೆ ಮದುವೆ ಅವಾಯ್ಡ್ ಮಾಡೋದಕ್ಕೆ ನೀನು ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ ಸುಳ್ಳು ಹೇಳ್ತಿದ್ಯಾ. ಇದೆಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ ಸಾಕ್ಷಿ. ಕಾರ್ತಿಕ್ ಯಾಕೆ ಬೇಡ ಅಂತ ಒಂದು ಕನ್ವಿನ್ಸಿಂಗ್ ರೀಸನ್ ಹೇಳು. ನಾಳೆನೇ ನಾನು ಡ್ಯಾಡಿ ಕಾರ್ತಿಕ್ ಮನೆಗೆ ಹೋಗಿ ಎಂಗೇಜ್ಮೆಂಟ್ ವಿಷಯ ಮಾತಾಡ್ಕೊಂಡು ಬರ್ತೀವಿ. ಗಾಟ್ ಇಟ್? ಕಾರ್ತಿಕ್ಗೆ ಅವ್ನ ಪೇರೆಂಟ್ಸ್ಗೆ ನೀನು ತುಂಬ ಹಿಡ್ತಿದ್ಯಾ ಸಾಕ್ಷಿ. ನಿಶ್ಚಿತಾರ್ಥ ಯಾಕೆ? ಡೈರೆಕ್ಟಾಗಿ ಮದುವೆನೇ ಇಟ್ಕೊಳ್ಳೋಣ ಅಂತ ಡ್ಯಾಡ್ ಹತ್ರ ಫೋನಲ್ಲಿ ಹೇಳ್ತಿದ್ರು ಅವರು. ನಾವೇ ನಿಶ್ಚಿತಾರ್ಥ ಇರಲಿ ಅಂತ ಹೇಳಿದವ್ರ ಹತ್ರ. ಸೊ ನಾಳೆ ಎಂಗೇಜ್ಮೆಂಟ್ ವಿಷಯ ಮಾತಾಡೋದಕ್ಕೆ ನಾನು ಡ್ಯಾಡ್ ಕಾರ್ತಿಕ್ ಮನೆಗೆ ಹೋಗಿ ಬರ್ತಾ ಇದ್ದೀವಿ. ಇದು ನಿಂಗೆ ಹೇಳೋಣ ಅಂತ ಬಂದ್ವಿ ಅಷ್ಟೇ.
ಇನ್ನೊಂದು ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗ್ಬೋದು. ಬಿ ಪ್ರಿಪೇರ್ಡ್. ಆರ್ಯ, ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ. ವಾಟ್? ಸಾಕ್ಷಿ, ನೀವು ನನಗೆ ಬುದ್ಧಿ ಹೇಳೋಳು. ನೀನೀಗ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಿನ್ನ ಮೇಲೆ ಆಣೆಗೂ ಹೇಳ್ತಿದ್ದೀನಿ, ನಿಜವಾಗ್ಲೂ ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ. ಯಾಕೋ ಹಾಗೆ ನೋಡ್ತಾ ಇದೆಯಾ? ನಾನು ಮನುಷ್ಯಲೇ ಅಲ್ವಾ? ನನಗೂ ವೀಕ್ನೆಸ್ ಇರುತ್ತೆ ಅಲ್ವಾ? ಕಾರ್ತಿಕ್ ಜೊತೆ ಮದುವೆನ ಕ್ಯಾನ್ಸಲ್ ಮಾಡಬೇಕು ಅಂತ ಈ ರೀತಿ ಹೇಳ್ತಿಲ್ಲ. ನಾನೊಬ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಆಗಬೇಕು ಅಂತಿದ್ದೀನಿ. ಸರಿ, ಯಾರದು? ಅದನ್ನಾದ್ರೂ ಹೇಳು. ಅದು ನನಗೆ ಒಂದಿನ ಟೈಮ್ ಕೊಡು, ನಾಳೆ ಖಂಡಿತ ಹೇಳ್ತೀನಿ. ನಾಳೆ ತನಕ ಕಾಯಕ್ಕಾಗಲ್ಲ ಸಾಕ್ಷಿ. ಹೇಳೋದಿದ್ರೆ ಇವತ್ತು ಸಂಜೆ ಒಳಗೆ ಹೇಳು. ಇಲ್ಲ ಅಂದ್ರೆ ನಾನು ಡ್ಯಾಡ್ ಎಂಗೇಜ್ಮೆಂಟ್ ವಿಷಯ ಮಾತಾಡ್ಕೊಂಡು ಬರ್ತೀವಿ. ದಿಸ್ ಇಸ್ ಫೈನಲ್. ಅಯ್ಯ, ಸಾಕ್ಷಿ ಹತ್ರ ಮಾತಾಡ್ತೀಯಾ? ಹೂ ಡ್ಯಾಡ್? ಮಾತಾಡಿದೆ. ಏನು ಅವಳು? ಸಾಕ್ಷಿ ಯಾರನ್ನೋ ಇಷ್ಟಪಡ್ತಿರೋದು ನಿಜ ಡ್ಯಾಡ್. ಅವಳಿಗೆ ಮಾಡಲ್ಲ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ದೆ. ಅದೇ ನಂಬಿಕೆ ನಾನು ಇಟ್ಕೊಂಡಿದ್ದೆ ಡ್ಯಾಡ್. ಇವಳು ಹೇಳೋದು ಕೇಳಿದ್ರೆ ನಾನು ಏನು ಮಾಡಲಿ ಅಂತ ತೋಚಿಸ್ತಿಲ್ಲ. ನನಗೀಗಲೂ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಆರ್ಯ. ನಾನೇ ಒಂದು ಮಾತು ಅವಳು ಕೇಳ್ತಿದ್ದು. ಬೇಡ ಅಜ್ಜಿ, ಅವಳು ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿದ್ಲು. ಸುಳ್ಳು ಹೇಳ್ತಿದ್ರೆ ಯಾಕೆ ಆಣೆ ಮಾಡಿ ಹೇಳ್ತಿದ್ಲು? ನಿನ್ನ ಮೇಲೆ ಆಣೆ ಮಾಡಲ್ಲ. ಹೂ ಅಜ್ಜಿ, ಅದಕ್ಕೆ ನಾನು ನಂಬಿದ್ದು. ಇಲ್ಲಾಂದಿದ್ರೆ ಅವಳು ಸುಳ್ಳು ಹೇಳ್ತಿದ್ಲು ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಹೋಗ್ಲಿ ಬಿಡಿಯಮ್ಮ, ಅವಳು ಯಾರನ್ನೂ ಇಷ್ಟಪಡ್ತಾ ಇದ್ದೀನಿ ಅಂತ ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ಮೇಲೆ ನಾವು ಬೇರೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಸರಿ, ನಮಗೊಂದು ಮಾತು ಹೇಳ್ದೆ ಅವ್ಳಿಗೆ ಇಷ್ಟೆಲ್ಲ ಮಾಡಿದಾಳಲ್ಲ. ಅರ್ಯ, ಹುಡುಗ ಯಾರು ಅಂತ ಹೇಳಿದ್ಲ? ಅವ್ರ ಪೇರೆಂಟ್ಸ್ ಹತ್ತನಾದ್ರೂ ಮಾತಾಡೋಣ ಕಣೋ. ಇಲ್ಲ ಡ್ಯಾಡ್, ಸಾಕ್ಷಿಂಗ್ ಕೇಳಿದ್ರೆ ಹುಡುಗ ಯಾರು ಅಂತ ಹೇಳ್ತಾನೆ ಇಲ್ಲ. ಲವ್ ಮಾಡ್ತಾ ಇದೀನಿ ಅಂತ ಒಪ್ಕೊಂಡ್ಮೇಲೆ ಹುಡುಗ ಯಾರು ಅಂತ ಹೇಳೋದಕ್ಕೆ ಏನಂತೆ ಅವಳಿಗೆ? ಅದನ್ನ ಮದುವೆ ಮಾಡ್ಕೊಂಬಂದು ಆಮೇಲೆ ಹೇಳ್ತಾಳಂತ. ಏನೋ ಡ್ಯಾಡ್, ಅವಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಹುಡುಗ ಯಾರು ಅಂತ ಕೇಳಿದ್ರೆ ನಾಳೆ ಬಾ ಆಮೇಲೆ ಹೇಳ್ತೀನಿ ಅಂದ್ಲು. ಯಾಕೆ? ನಮ್ಗೆ ಹೇಳ್ದೆ ಇಷ್ಟೆಲ್ಲ ಮಾಡಿದ್ ಸಾಲ್ದಂತ ಇನ್ನೂ ಒಂದಿನ ಸಮಯ ಬೇಕಂತ ಅವಳಿಗೆ ಹೇಳಕ್ಕೆ? ನಾಳೆವರೆಗೂ ಟೈಮ್ ಕೊಡೋಕ್ಕಾಗಲ್ಲ ಸಾಕ್ಷಿ. ಹೇಳೋದಿದ್ರೆ ಇವತ್ತು ಸಂಜೆ ಒಳಗೆ ಹೇಳು. ತಪ್ಪಿದ್ರೆ ನಾನು ಡ್ಯಾಡ್ ಕಾರ್ತಿಕ್ ಮನೆಗೆ ಹೋಗಿ ಎಂಗೇಜ್ಮೆಂಟ್ ವಿಷಯ ಮಾತಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದೆ. ಹುಡುಗನ ನೋಡಿದ್ದಕ್ಕೆ ಇಷ್ಟೊಂದು ಅವಾಂತರ ಮಾಡಿದ್ಲು. ಇನ್ನು ಅವಳು ಇಷ್ಟಕ್ಕೆ ವಿರುದ್ಧವಾಗಿ ಎಂಗೇಜ್ಮೆಂಟ್ ಮಾಡಿದ್ರೆ ಸುಮ್ಮನೆ ಇರ್ತಾಳೆ ಅವಳು? ನನ್ನ ಮರ್ಯಾದೆ ತೆಗ್ಬಿಡ್ತಾಳೆ. ಅವಳು ಇಷ್ಟಕ್ಕೆ ವಿರುದ್ಧವಾಗಿ ಎಂಗೇಜ್ಮೆಂಟ್ ವಿಷಯ ಮಾತಾಡೋದು ಬೇಡ ಆರ್ಯ. ಏನ್ ಡ್ಯಾಡ್, ನೀವು ಅವಳ ತಾಳಕ್ಕೆ ಕುಣಿತಾ ಇದ್ದೀರಾ? ಇವತ್ತು ಸಂಜೆ ಒಳಗೆ ಸಾಕ್ಷಿ ಹುಡುಗನ ಹೆಸರು ಹೇಳ್ತಾ ಇದ್ರೆ ನಾನು ನೀವು ಕಾರ್ತಿಕ್ ಮನೆಗೆ ಹೋಗಿ ಎಂಗೇಜ್ಮೆಂಟ್ ವಿಷಯ ಮಾತಾಡೋಣ ಅಷ್ಟೇ. ಇಲ್ಲ ಆರ್ಯ, ನಾನು ಮತ್ತೆ ರಿಸ್ಕ್ ತಗೊಳ್ಳೋದಕ್ಕಾಗಲ್ಲ. ಅವಳಿಗೆ ಇಷ್ಟ ಇದ್ದರೆ ಎಂಗೇಜ್ಮೆಂಟ್ ವಿಷಯ ಮಾತಾಡೋಣ, ಇಲ್ಲ ಅಂದರೆ ಬೇಡ. ಯಾಕಂದರೆ ನಾಳೆ ಎಲ್ಲ ಆದಮೇಲೆ ಅವಳು ಹೆಜ್ಜೆ ಹಿಂದಿಟ್ರೆ ನಾನು ತಲೆ ಎತ್ಕೊಂಡು ತಿರುಗಾಡೋದಕ್ಕಾಗಲ್ಲ. ಈಗಾಗಲೇ ನನ್ನ ಪರಿಸ್ಥಿತಿ ಹಾಗೆ ಆಗಿ ಹೋಗಿದೆ. ಯಾವುದಕ್ಕೂ ಅವಳ ಹತ್ರ ಒಂದ್ಸಲ ಕ್ಲಿಯರಾಗಿ ಮಾತಾಡೋಣ. ಅರ್ಪಿತಾ, ಸಾಕ್ಷಿನ ಕರಿ. ಅಂತೂ ಇನ್ನೊಂದು ಹುಡುಗನ್ ಲವ್ ಮಾಡ್ತಿದ್ದೀನಿ ಅಂತ ಆರ್ಯನ ಹತ್ರ ಹೇಳ್ದಿಯಲ್ಲ, ಈಗ ಸಮಾಧಾನ ಆಯಿತು. ಅರ್ಧ ಕೆಲಸದ ಭಾರ ಕಡಿಮೆ ಆದ ಹಾಗೆ. ಇನ್ನೊಂದು ಅರ್ಧ ಕೆಲಸನ ಸಕ್ಸಸ್ಫುಲ್ ಆಗಿ ಮುಗಿಸ್ಬಿಟ್ರೆ ನಿನ್ನ ಆಸೆ ಎಲ್ಲ ನೆರವೇರುತ್ತೆ ಸಾಕ್ಷಿ. ಅಂದರೆ ನೀನು ಒಂದು ಹುಡುಗನ್ ಲವ್ ಮಾಡ್ತಿದ್ದೀನಿ ಅಂತ ಆರ್ಯಂಗೆ ಹೇಳ್ದೆ ಅಲ್ವಾ? ಆರ್ಯ ಆ ವಿಷಯನ ಪಪ್ಪಂಗೆ ಹೇಳಕ್ ಹೊರಟಿದ್ದಾನೆ. ಪಪ್ಪ ನಿನ್ನ ಕರೆಸಿ ಮಾತಾಡಬೇಕು ಅಂತಿದ್ದಾರೆ. ಇಲ್ಲಿವರೆಗೂ ನೀನು ಯಾವ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದೆಯೋ ಆ ಸಂದರ್ಭ ಈಗ ಬಂದಿದೆ. ಇನ್ನು ತಡ ಮಾಡಬೇಡ, ಈಗಲೇ ಪಪ್ಪನ ಹತ್ರ ಹೋಗಿ ನೀನು ರಂಜಿತ್ನ ಲವ್ ಮಾಡ್ತಿರೋ ವಿಷಯ ಹೇಳ್ಬಿಡು. ರಂಜಿತ್ ಹೆಸರು ಹೇಳಬೇಕು ಅಂತಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ. ಸಂಜೆವರೆಗೂ ಟೈಮ್ ತೊಗೊಂಡಿದ್ದೀನಿ. ರಂಜಿತ್ ಹತ್ರ ಮಾತಾಡಿ ಆಮೇಲೆ ವಿಷಯ ಹೇಳೋಣ ಅಂತಿದ್ದೀನಿ. ರಂಜಿತ್ ಹತ್ರ ಮಾತಾಡೋ ಅಂಥದ್ದೇನಿದೆ? ಮನೇಲಿ ವಿಷಯ ಹೇಳ್ಬಿಡ ಅಂತ ಅವ್ರು ಹೇಳ್ತಾರಾ? ನಾನು ಹೀಗೆ ಹೇಳೋ ವಿಷಯ ಎಲ್ರಿಗಿಂತ ಹೆಚ್ಚಾಗಿ ರಂಜಿತ್ಗೆ ಹರ್ಟ್ ಆಗೋದು. ಯಾಕೆ? ಅಂಥದ್ದೇನು ಹೇಳ್ತಿದ್ಯಾ? ನಾನು ರಂಜಿತ್ನ ಮದುವೆ ಆಗಲ್ಲ ಅಂತ. ಏನು ಹೇಳ್ತಿದ್ದೆ ಸಾಕ್ಷಿ? ನಿಂಗೆ ತಲೆಗೆಲ್ಲ ಕೆಟ್ಟಿಲ್ಲ ತಾನೆ? ಇಲ್ಲ ಅಡ್ಡಿ, ಇಷ್ಟು ದಿನ ತಲೆ ಕೆಟ್ಟು ಹೋದ ಹಾಗೆ ಆಗಿತ್ತು. ಅದಕ್ಕೆ
ನಿರ್ಧಾರ ಮಾಡಿದ್ದೀನಿ. ರಂಜಿತ್ನ ಮರೆತು ಕಾರ್ತಿಕ್ನ ಮದುವೆ ಆಗ್ತೀನಿ. ರಂಜಿತ್ನ ಮದುವೆ ಆದರೆ ನಾನೊಬ್ಳು ಸುಖವಾಗಿರ್ತೀನಿ. ಆದರೆ ಮನೇಲಿ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಅವರೆಲ್ರಿಗೂ ದುಃಖ ಕೊಟ್ಟು ನಾನು ಮಾತ್ರ ಸಂತೋಷವಾಗಿರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ರಂಜಿತ್ನ ಮರೆತು ಬಿಡ್ತೀನಿ. ಅಲ್ಲ ಸಾಕ್ಷಿ, ಆರ್ಯ ನೀನು ಹುಡುಗನ ಹೆಸರು ಹೇಳಿದ್ರೆ ಅವ್ರ ಮನೆಯವ್ರ ಬಗ್ಗೆ ವಿಚಾರಿಸೋಣ ಅಂತಿದ್ದಾನೆ. ಪಪ್ಪ ಕೂಡ ಆ ಹುಡುಗ ನೋಡೋಣ ಅಂತಿದ್ದಾರೆ. ಈ ಟೈಮಲ್ಲಿ ನೀನು ರಂಜಿತ್ ಹೆಸರು ಹೇಳಿದ್ರೆ ಎಲ್ಲರೂ ಈಸಿಯಾಗಿ ಒಪ್ಕೋತಾರೆ. ಇಂಥ ಸಂದರ್ಭ ಮತ್ತೆ ಸಿಕ್ಕಲ್ಲ. ಪ್ಲೀಸ್ ಈ ಸಂದರ್ಭನ ಉಪಯೋಗಿಸ್ಕೊ. ಸುಮ್ಮನೆ ಎಮೋಷನಲ್ ಆಗಿ ಏನೇನೋ ಯೋಚನೆ ಮಾಡಬೇಡ. ಸಾಕ್ಷಿ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ಜಾನ್ ನಂಗೆ ಅನ್ನಿಸ್ತಿದೆ. ನೋಡು, ಹೇಗೂ ಪಪ್ಪನ ಹತ್ರ ಸಂಜೆ ತನಕ ಟೈಮ್ ತೊಗೊಂಡಿದ್ಯಾ. ಈಗ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ಬಂದುಬಿಡು. ಆಮೇಲೆ ನಾನು ನೀನು ರಂಜಿತ್ ಎಲ್ಲ ಸೇರಿ ಮಾತಾಡಿ ಏನಾದರೂ ಒಂದು ನಿರ್ಧಾರ ತಗೊಳ್ಳೋಣ. ಗೊತ್ತಾಯ್ತಾ? ತಲೆ ತಗ್ಸ್ಬೇಡ, ನನ್ನ ನೋಡು ಸಾಕ್ಷಿ. ನಿನಗಿಷ್ಟ ಬಂದಾಗ ನಿರ್ಧಾರಗಳನ್ನ ತಗೊಂಡು ನನ್ನ ಮಾತಿಗೆ ಗೌರವ ಕೊಡೋ ಥರ ನಡೆಸ್ತಾ ಇದೆಯಾ ನೀನು? ಹಾಗನ್ಬೇಡಿ ಡ್ಯಾಡಿ, ನಾನು ನಟಿಸ್ತಾ ಇಲ್ಲ. ಈಗಲೂ ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಸುಳ್ಳು ಹೇಳಬೇಡ ಸಾಕ್ಷಿ. ನಿನಗೆ ನನ್ನ ಮೇಲೆ ಗೌರವ ಇದ್ದಿದ್ರೆ, ನನ್ನ ಮರ್ಯಾದೆ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ದಿದ್ರೆ, ನೀನು ಅವತ್ತು ಎಲ್ಲರ ಮುಂದೆ ಕಾರ್ತಿಕ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅರ್ಪಿತಾ ಕೈಯಲ್ಲಿ ಹೇಳಿಸ್ತಾ ಇರಲಿಲ್ಲ ನೀನು. ಕಾರ್ತಿಕ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಇವತ್ತು ಆರ್ಯನ ಮೇಲೆ ಆಣೆ ಮಾಡಿ ಹೇಳಿದೆ ಅಂತೆ ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ ಸಾಕ್ಷಿ, ಎಲ್ಲ ಸುಳ್ಳು ಮಾಡ್ಬಿಟ್ಟಿಯಲ್ಲ. ಆ ಕಾರ್ತಿಕ್ ತಂದೆ ನನ್ಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಮೀಟಿಂಗಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ನೀನು ಹೀಗೆ ಮಾಡ್ತೀಯ ಅಂತ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಸರ್. ಅವ್ರಿಗೆ ಏನು ಉತ್ತರ ಹೇಳಿ ನಾನು? ಡ್ಯಾಡ್, ಈಗಲೂ ಕೂಡ ನಾನು ನೀವು ಹೇಳ್ದಾಗ ನೀವೆಲ್ಲ ಯಾವ ಕಾಲದಲ್ಲಿದ್ದೀರಾ? ಸಾಕ್ಷಿ ಲವ್ ಮಾಡಿದ್ರೆ ದೊಡ್ಡ ಅಪರಾಧ ಅಂತ ಯಾಕೆ ಎಲ್ಲರೂ ಒಳಗೆ ಬೈತಿದ್ದೀರಾ? ಯಾಕೆ ಈಗ ಆರ್ಯನ್ ಲವ್ ಮಾಡಿಲ್ವಾ? ಸಾಕ್ಷಿ ಲವ್ ಮಾಡಿದ್ರೆ ಏನು ತಪ್ಪು? ಈ ವಿಷಯದಲ್ಲಿ ನೀನು ಮಾತಾಡಬೇಡ ಅರ್ಪಿತಾ. ಇಷ್ಟು ದಿವಸ ಸಾಕ್ಷಿನ ಕಂಡ್ರೆ ನಿನ್ಗೆ ಆಗ್ತಿರ್ಲಿಲ್ಲ, ಈಗ ನೀನು ದೊಡ್ಡ ಹಿತೈಷಿ ಆಗ್ಬಿಟ್ಯಾ? ನೋಡು ಸಾಕ್ಷಿ, ನೀನು ಲವ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಈ ವಿಷಯನ ನೀನು ಮುಂಚೆನೇ ಹೇಳಿದ್ರೆ ನಾವ್ಯಾರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಹೌದು ಸಾಕ್ಷಿ, ನೀನು ಯಾರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ. ಕಮಿಷನರ್ ಮಗಳು ಮನೆಗೆ ಬಂದು ಆರ್ಯನ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿಕ್ಕೆ ನಾವು ಒಪ್ಕೊಂಡ್ವಲ್ವಾ? ನೀನು ಹಾಗೆ ನೇರವಾಗಿ ನಮ್ಮ ಹತ್ರ ಹೇಳಿದ್ರೆ ನಾವು ಹ್ಞೂ ಅಂತ ಇದ್ವಿ. ನೀನು ಅವರೆಲ್ಲರ ಮುಂದೆ ಸುಮ್ಮನೆ ಇದ್ದಿದ್ರೆ ನಾನು ಏನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ನೀನು ಸುಲಭವಾಗಿ ಒಪ್ಕೊಂಬಿಟ್ಟೆ ಅಂತ ನಮ್ಗೆಲ್ರಿಗೂ ಖುಷಿ ಆಯಿತು. ಹೋಗ್ಲಿ ಬಿಡು, ನಿನ್ನ ವಯಸ್ಸು ಅಂಥದ್ದು. ಈಗ ನೀನು ಇಷ್ಟಪಡ್ತಿರೋ ಹುಡುಗ ಯಾರು ಅದನ್ನು ಹೇಳು. ಮುಂಚೆ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೆ, ಈಗ ನನಗಿಂತ ಅರ್ಪಿತಾ ಹೆಚ್ಚಾಗ್ಬಿಟ್ಲಾ? ಅವಳ ಪರ್ಮಿಷನ್ ತಗೊಂಡೆ ಮಾತಾಡ್ತಿದ್ಯಲ್ಲ ನೀನು. ಅದು ಹಾಗಲ್ಲ ಡ್ಯಾಡ್. ಅರ್ಪಿತ್ ಮತ್ತೆ ಯಾರ ಆ ಹುಡುಗ? ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತಿದ್ಯಾ ಅವನ ಹೆಸರು ಹೇಳೋದಕ್ಕೆ? ಇಲ್ಲ ಡ್ಯಾಡ್. ಮತ್ತೆ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ನೀನು ರಂಜಿತ್ನ ಮನಸ್ಸಲ್ಲಿ ಇಟ್ಕೊಂಡು ಅವನನ್ನೇ ಮದುವೆ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತು ಬಿಡು. ಅವ್ನ ಬ್ಯಾಕ್ಗ್ರೌಂಡ್ ಸರಿಯಾಗಿಲ್ಲ. ಆದಿತ್ಯನ ಮೇಲೆ ರೌಡಿಗಳನ್ನ ಬಿಟ್ಟು ಅವನನ್ನು ಅಟ್ಯಾಕ್ ಮಾಡಿದ್ರಲ್ಲಿ ಇವನ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಆರತಿ ಅವರು ನನಗೆ ಹೇಳ್ತಾ ಇದ್ರು. ಅವನ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಅವನ ರಿಲೇಟಿವ್ಸು ಈಗ ಯಾರೂ ಇಲ್ಲ. ಅವನನ್ನ ಮದುವೆ ಆಗೋದು ಸರಿ ಅಂತ ನನಗೆ ಅನಿಸ್ತಿಲ್ಲ. ಹೌದು ಸಾಕ್ಷಿ, ಲವ್ ಮಾಡಿದ ತಪ್ಪು ಅಂತ ನಾವು ಯಾರೂ ಹೇಳ್ತಿಲ್ಲ. ಒಳ್ಳೆ ಹುಡುಗನ ನೋಡಿ ಇಷ್ಟಪಡು, ಮದುವೆ ಆದಮೇಲೆ ಪಶ್ಚಾತ್ತಾಪ ಪಡಬಾರ್ದಲ್ವಾ? ಅದಕ್ಕೆ ನಾವು ಹೇಳಿದಷ್ಟೇ. ಹೌದು ಪುಟ್ಟಿ, ನೀನು ಮದುವೆ ಆಗೋ ಹುಡುಗನ ಬಗ್ಗೆ ಪೂರ್ತಿ ವಿಷಯ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಇಲ್ಲದ್ರೆ ಪಶ್ಚಾತ್ತಾಪ ಪಡ್ತೀಯಮ್ಮ. ನೀನು ಕಾರ್ತಿಕ್ನ ಮದುವೆ ಆದರೆ ಸಂತೋಷವಾಗಿರ್ತೀಯ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಪುಟ. ಏನೋ ಗೊತ್ತಿರೋದನ್ನ ಹೇಳಿದ್ದೀವಿ ಸಾಕ್ಷಿ, ನನ್ನ ಮಾತು ಕೇಳು. ಕಾರ್ತಿಕ್ನ ಮದುವೆ ಆಗೋಕೆ ಒಪ್ಕೊ. ನಾವು ಒಳ್ಳೇದು ಕೆಟ್ಟದನ್ನ ಹೇಳಿದ್ದೀವಿ. ಇನ್ನು ಏನು ತೀರ್ಮಾನ ಅನ್ಸುತ್ತೋ ಅದನ್ನ ಹೇಳು, ನಾವು ಕೇಳ್ತೀವಿ. ನನಗೆ ಗೊತ್ತು ಡ್ಯಾಡ್, ನೀವೆಲ್ಲರೂ ನನ್ನ ಒಳ್ಳೆಯದನ್ನ ಮನಸ್ಸಲ್ಲಿ ಇಟ್ಕೊಂಡು ತೀರ್ಮಾನ ತಗೊಂಡಿರ್ತೀರಾ ಅಂತ ನನಗೆ ಗೊತ್ತು. ಆದರೂ ನನಗೆ ಸಂಜೆವರೆಗೂ ಟೈಮ್ ಕೊಡಿ.
ಏನ್ ಸಾಕ್ಷಿ ಇಷ್ಟು ಹೇಳಿದ್ಮೇಲೂ ಹಠ ಮಾಡ್ತಿದ್ಯಾ? ಸಂಜೆವರೆಗೂ ಯಾಕೆ ಟೈಮ್ ಬೇಕು ನಿಂಗೆ? ಆರ್ಯ, ಅವಳ ಮೇಲೆ ಪ್ರೆಷರ್ ಹಾಕ್ಬೇಡ. ಸಂಜೆ ತನಕ ಟೈಮ್ ತಗೊಳ್ಳಿ, ನೋಡೋಣ. ನನ್ನ ಮಗಳು ತಪ್ಪು ಹೆಜ್ಜೆ ಇಡಲ್ಲ ಅನ್ನೋ ನಂಬಿಕೆ ನನಗಿದೆ. ನೀ ಸಂಜೆ ತನಕ ಟೈಮ್ ತಗೋ, ಈಗ ಹೋಗಿ ರೆಸ್ಟ್ ತಗೋ. ನೀ ಯಾಕೆ ಕಳ್ತೀಯ ಸಾಕ್ಷಿ? ನಿಂಗೆ ಸಪೋರ್ಟ್ ಮಾಡಕ್ ಬಂದಲ್ಲ, ನಾನು ಅಳ್ಬೇಕಾಗಿರೋದು. ಇನ್ನೇನು ಅಷ್ಟೊಂದು ಲವ್ ಮಾಡಿದ್ರು ನೋಡು, ಆ ರಂಜಿತ್ ಅಳ್ಬೇಕಾಗಿರೋದು. ಯಾಕಂಟಿ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ನಾನೇನು ಚುಚ್ಚು ಮಾತಾಡ್ತಿಲ್ಲ ಸಾಕ್ಷಿ, ಇರೋ ವಿಷಯ ಹೇಳ್ತಿದ್ದೀನಿ. ನೀನು ಯಾರು ನಂಬ್ತಾರೆ ಹೇಳು? ಒಂದ್ಸಲ ಕಾರ್ತಿಕ್ ಇಷ್ಟ, ಕಾರ್ತಿಕ್ನೇ ಮದುವೆ ಆಗ್ತೀನಿ ಅಂತ್ಯ. ಇನ್ನೊಂದ್ಸಲ ರಂಜಿತ್ನ ತುಂಬಾ ಇಷ್ಟಪಡ್ತಿದ್ದೀನಿ, ರಂಜಿತ್ ಇಲ್ಲದೆ ಬದುಕೋಕೆ ಆಗಲ್ಲ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ್ಯ. ಹೀಗೆ ಒಂದೊಂದ್ಸಲ ಒಂದೊಂದು ಮಾತಾಡಿದ್ರೆ ಯಾರನ್ನೇ ನಂಬ್ತಾರೆ? ಸಾಕ್ಷಿ, ಪಪ್ಪನೇ ಬಾಯ್ಬಿಟ್ಟು ಕೇಳಿರುತ್ತಾನೆ, ನೀ ಯಾವ್ದಾದ್ರು ಹುಡುಗನ ಇಷ್ಟಪಟ್ಟಿದ್ಯಾ ಅಂತ. ಅವಾಗ ಹೌದು ರಂಜಿತ್ನ ಲವ್ ಮಾಡ್ತೀನಿ ಅಂತ ಹೇಳಕ್ ಏನಾಗಿತ್ತು ನಿನಗೆ? ಪಪ್ಪ ಕೇಳ್ದಾಗ ಏನು ಮಾತಾಡ್ಬೇಡ, ಇಲ್ಲಿ ಬಂದು ಹೀಗಾಳು. ಪಾಪ ರಂಜಿತ್ನ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸತ್ ಕಡೆ. ಈಗ ರಂಜಿತ್ ಎಲ್ಲಿದ್ದಾರೆ? ನಾನು ಅವ್ರನ್ನ ಈಗಲೇ ಮೀಟ್ ಮಾಡಬೇಕು. ಅವ್ರನ್ನ ಮೀಟ್ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೀವೇ ಫೋನ್ ಮಾಡಿ ಹೇಳಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಹಲೋ ಅರ್ಪಿತಾ ಅವ್ರೆ, ಸಾಕ್ಷಿ ಹತ್ರ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಅವಳು ಮಾಡ್ಲೇ ಇಲ್ಲ, ಏನಾಯ್ತು? ಡೋಂಟ್ ವರಿ ರಂಜಿತ್, ಫೋನಲ್ಲಿ ಯಾಕೆ ಮಾತಾಡ್ತೀರಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾಕ್ಷಿ ನಿಮ್ಮ ಮುಂದೆ ಬರ್ತಾಳೆ. ತೃಪ್ತಿ ಆಗೋಷ್ಟು ಅಲ್ಲೇ ಮಾತಾಡಿ. ಏನು, ಸಾಕ್ಷಿ ನನ್ನ ನೋಡಕ್ ಬರ್ತಿದ್ದಾಳ? ನನಗೆ ಸರ್ಪ್ರೈಸ್ ಇದು. ಹೇಗೆ ಒಪ್ಕೊಂಡ್ಲು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆಯವರೆಲ್ಲ ಸೇರಿ ಸಾಕ್ಷಿಗೆ ಕಾರ್ತಿಕ್ನ ಮದುವೆ ಆಗು ಅಂತ ಪ್ರೆಷರ್ ಹಾಕಿದ್ರು. ಆದ್ರೆ ಸಾಕ್ಷಿ ಕಾರ್ತಿಕ್ನ ಮದುವೆ ಆಗಲ್ಲ ಅಂತ ಹೇಳಿದ್ಲು. ಆಮೇಲೆ ಅಷ್ಟೇ ಅಲ್ಲ ರಂಜಿತ್, ಆಮೇಲೆ ಸಾಕ್ಷಿ ನಾನು ಹುಡುಗನ್ ಲವ್ ಮಾಡ್ತೀನಿ ಅಂತ ಕೂಡ ಹೇಳಿದ್ಲು. ಆ ಹುಡುಗ ನಾನು ಅಂತಾನು ಹೇಳ್ಬಿಟ್ಲಾ? ಇಲ್ಲ ರಂಜಿತ್, ಆ ಧೈರ್ಯ ಇನ್ನೂ ಮಾಡಿಲ್ಲ ಸಾಕ್ಷಿ. ಹೋಗ್ಲಿ ಬಿಡಿ, ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತನಾದ್ರೂ ಹೇಳಿದ್ದಲ್ಲ. ಇನ್ನು ನಮ್ಮ ಪ್ಲಾನ್ ಪ್ರಕಾರ ಸಾಕ್ಷಿ ಅನ್ನೋ ಪಾನ್ನ ಈಸಿಯಾಗಿ ಮೂವ್ ಮಾಡ್ಬೋದು. ಇಲ್ಲಿಗೆ ಬರ್ತಾಳಲ್ಲ, ಮಾತಾಡ್ತೀನಿ ಬಿಡಿ ನಾನು. ಅದಷ್ಟು ಸುಲಭ ಅಲ್ಲ ರಂಜಿತ್. ನಾನು ಪ್ರೀತಿಸಿರೋ ಹುಡುಗನ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಅಂತ ಸಾಕ್ಷಿ ಸಂಜೆವರೆಗೂ ಟೈಮ್ ತಗೊಂಡಿದ್ದಾಳೆ. ಮನೆಯವರೆಲ್ಲ ಸೇರಿ ಅವಳನ್ನ ಎಮೋಷನಲ್ ಆಗಿ ಲಾಕ್ ಮಾಡಿದ್ದಾರೆ. ನೀವು ಸಾಕ್ಷಿ ಮದುವೆ ಆಗಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಇದನ್ನ ಹೇಳಕ್ಕೆ ನೀವೇ ಬೇಕಿತ್ತಾ? ಸಾಕ್ಷಿ ಜವಾಬ್ದಾರಿ ನನಗ್ ಬಿಡಿ, ನೀವು ನಿರಾಳವಾಗಿರಿ ಅಂತ ಹೇಳ್ತಿದ್ರಿ, ಇದಕ್ಕೆನಾ? ಏನೋ ದೊಡ್ಡದಾಗಿ ಫೋರ್ಸ್ ಕೊಡ್ತಿದ್ರಿ, ಸಹಾಯ ಮಾಡ್ತೀನಿ ಅಂತ. ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಿರೋದು ನೀವು? ಪೂರ್ತಿ ವಿಷಯ ತಿಳ್ಕೊಳ್ದೆ ಮಾತಾಡ್ಬಿಡಿ. ಈ ವಯಸ್ಸಿಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ. ಮನೆಯವ್ರ ತಂತ್ರನೇ ಉಪಯೋಗಿಸಿ ನಿಮ್ಮ ಬಗ್ಗೆ ತುಂಬ ಎಮೋಷನಲ್ ಆಗಿ ಸಾಕ್ಷಿ ಹತ್ರ ಮಾತಾಡಿದ್ದೀನಿ. ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅವಳನ್ನ ಕಷ್ಟಪಟ್ಟು ಒಪ್ಸಿದ್ದೀನಿ. ಓ ರಿಯಲಿ? ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ, ಪೂರ್ತಿ ವಿಷಯ ತಿಳ್ಕೊಳ್ದೆ ನಿಮ್ಮಲ್ಲಿ ರೇಗಾಡ್ಬಿಟ್ಟೆ ನಾನು. ಸಾರಿ. ಪರವಾಗಿಲ್ಲ ಬಿಡಿ ಸರ್. ರಂಜಿತ್, ಈಗ ನೀವು ಹೇಗಾದರೂ ಮಾಡಿ ಸಾಕ್ಷಿನ ಸಂಪೂರ್ಣವಾಗಿ ವಶ ಮಾಡ್ಕೋಬೇಕು. ಇದು ನಿಮಗೆ ಕೊನೆ ಅವಕಾಶ. ಈಗ ನೀವು ಕೈ ಬಿಟ್ಟರೆ ಸಾಕ್ಷಿ ಯಾವತ್ತೂ ನಿಮಗೆ ಸಿಗಲ್ಲ. ಸಂಪೂರ್ಣವಾಗಿ ವಶ ಮಾಡ್ಕೊಳ್ಳೋದು ಅಂದರೆ ಅರ್ಥ ಆಯಿತು ಅನ್ಕೋತೀನಿ. ಸಾಕ್ಷಿನ ನನ್ನ ಗೆಸ್ಟ್ ಹೌಸಿಗೆ ಬರಕ್ಕೆ ಹೇಳ್ಬಿಡಿ. ಸೂರ್ಯ ಅವ್ರ ಮನೆ ಮುದ್ದಿನ ಅರಗಿಣಿನ ನೀವು ಹೇಳ್ದ ಹಾಗೆ ನಿಮ್ಮ ಪಂಜರಕ್ಕೆ ತಂದುಬಿಡ್ತಿದ್ದೀನಿ, ನಾನು ಮಾತು ಕೊಟ್ಟ ಹಾಗೆ. ಆದರೆ ನೆನಪಿರಲಿ, ನಿಮಗೆ ಸಂಜೆವರೆಗೂ ಮಾತ್ರ ಟೈಮ್ ಇರೋದು. ಸಾಕ್ಷಿ ಸಂಜೆ ಒಳಗಡೆ ನಿಮ್ಮ ಬಗ್ಗೆ ಮನೆಯವ್ರಿಗೆ ವಿಷಯ ಹೇಳಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಕೆಲಸ ಕೆಡುತ್ತೆ. ಡೋಂಟ್ ವರಿ, ಈ ಸರ್ತಿ ಯಾವುದೇ ಕಾರಣಕ್ಕೂ ನನ್ನ ಗುರಿ ಮಿಸ್ ಆಗಲ್ಲ. ಓಕೆ, ಆಲ್ ದಿ ಬೆಸ್ಟ್. ಸೂರ್ಯ, ನನ್ನ ಮೇಲೆ ಕೈ ಮಾಡಕ್ಕೆ ಬಂದೆ ಅಲ್ಲ? ಈ ಅರ್ಪಿತಾ ಏನು ಅಂತ ನಿನಗೀಗ ಗೊತ್ತಾಗುತ್ತೆ. ಇಲ್ಲ, ಬರ್ಲಿ. ಈ ಸಲ ಎರಡರಲ್ಲಿ ಒಂದು ಡಿಸೈಡ್ ಮಾಡಿಕೊಂಡೇ ಕಳಿಸೋದು.
ಬರಲಿ, ನೋಡ್ತೀನಿ. ಓ ಸಾಕ್ಷಿ ಬಂದರು, ಮತ್ತೆ ಮಾಡ್ತೀನಿ. ಸಾಕ್ಷಿ, ವೆಲ್ಕಮ್. ಬನ್ನಿ. ನಿಮ್ಮನ್ನು ನೋಡಿದೆ ಎಷ್ಟೋ ವರ್ಷಗಳಾಗೋಯ್ತು ಅಂತ ಅನಿಸ್ತಾ ಇದೆ ನನಗೆ. ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ, ನೀವು ಫೋನ್ ಮಾಡಲಿಲ್ಲ. ಯಾಕೆ ಹೀಗೆ ಮಾಡಿಬಿಟ್ರಿ? ನಿಮ್ಮ ತಮ್ಮ ತೋರಿಸಿದ ಹುಡುಗನ್ನ ಒಪ್ಕೊಂಡ್ಬಿಟ್ರಂತೆ ನೀವು. ಯಾಕೆ ಹೀಗೆ ಮಾಡಿದ್ರಿ ಸಾಕ್ಷಿ ಅವರೇ? ಆ ಹುಡುಗನ್ನ ನೋಡೋ ಥರ ಮಾಡಿ ನಮ್ಮ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ರಿ. ಹೋಗಿ ಬಿಡಿ, ಏನೋ ಗಾಬರಿಲಿ ಈ ಥರ ಎಲ್ಲ ಆಗ್ಬಿಡುತ್ತೆ. ಇಟ್ಸ್ ಓಕೆ. ನೀವು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು. ಮುಂದೆ ಏನು ಮಾಡಬೇಕು ಅಂತ ಇಬ್ಬರು ಕೂತು ಡಿಸ್ಕಸ್ ಮಾಡ್ಬೋದು. ಆದರೆ ಈ ಸರ್ತಿ ನಾನು ಹೇಳ್ದಾಗ ಕೇಳಿ, ನೀವೇ ಏನೋ ಪ್ಲ್ಯಾನ್ ಮಾಡೋಕ್ಕೆ ಹೋಗಿ. ಪ್ಲಾನ್ ಮಾಡೋದಕ್ಕೆ ಏನು ಉಳಿದಿಲ್ಲ ರಂಜಿತ್. ನಾನು ಒಪ್ಕೊಂಡು ಹುಡುಗನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ.